ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯ ಕುತ್ತಿಗೆಯಿಂದ ಸರಗಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಮಾಲೂರು ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಲೂರು ತಾಲೂಕಿನ ಪಡುವನಹಳ್ಳಿ ಗ್ರಾಮದ ಗೇಟ್ನಲ್ಲಿ ಮಾಲೂರಿಗೆ ಬರಲು ಬಸ್ಗಾಗಿ ಕಾಯುತ್ತಿದ್ದ ವೇಳೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ದ್ವಿಚಕ್ರ ವಾಹನದಲ್ಲಿ ಬಂದು ಸುಮಾರು 32 ಗ್ರಾಂ ತೂಕದ ಬಂಗಾರದ ಸರವನ್ನ ಕಸಿದು ಪರಾರಿಯಾಗಿದ್ದ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಮಾಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಡುವನಹಳ್ಳಿ ಗ್ರಾಮದ ರಾಧಮ್ಮ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಮೇರೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಕಾರ್ಯಾಚರಣೆ ನಡೆಸಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸರಗಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳು ಉಪ್ಪಾರಹಳ್ಳಿ ಗ್ರಾಮದ ಆನಂದ್, ದೊಡ್ಡ ಕುಂತೂರು ಗ್ರಾಮದ ಸುನಿಲ್ ಕುಮಾರ್ ನಗರದ ವೈಟ್ ಗಾರ್ಡನ್ ಬಳಿ ಬಂಧಿಸಿ ವಿಚಾರಣೆ ನಡೆಸಿದಾಗ 32 ಗ್ರಾಂ ತೂಕದ 5,40,000 ರು ಬೆಲೆ ಬಾಳುವ ಮಾಂಗಲ್ಯದ ಸರವನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ನಗರದ ವೈಟ್ ಗಾರ್ಡನ್ ಮನೆಯೊಂದರಲ್ಲಿ 60,000 ರು ನಗದು ಹಣವನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಈ ಪ್ರಕರಣದಲ್ಲಿಯೂ ಸಹ ಆರೋಪಿಗಳು ಭಾಗಿಯಾಗಿದ್ದು, ಇದೇ ಆರೋಪಿತರಿಂದ 20,000 ರು ನಗದು ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸನ್ ಆಫ್ ನಾರಾಯಣಪ್ಪ, 28 ವರ್ಷ, ಏರ್ಟೆಲ್ ವೈಫೈ ಕನೆಕ್ಷನ್ ಅಲ್ಲಿ ಕೆಲಸ, ದೊಡ್ಡ ಕುಂತೂರು ಗೇಟ್ ಅಲ್ಲಿ. ಎಷ್ಟನೇ ತಾರೀಕು? 15ನೇ ತಾರೀಕು ಸಂಜೆ 3:30 ಹಿಡಿದಿದ್ದು ಸರ್. ರಾಧಮ್ಮ ಮಂಜುಳ, 45 ವರ್ಷ, ಆರಸಂದ್ರ, ಸ್ವಂತ ಅಕ್ಕ ಶಾಂತಮ್ಮ ಅಂತ ಉಪಯೋಗಕ್ಕೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರುವಾಗ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಯಾರು ಇರೋಲ್ಲ. ಬೈಕಲ್ಲಿ ಹೋಗ್ತಾ ಇರೋದು ಒಬ್ಬರೇ ನಿಂತಿರೋದು ನೋಡ್ಬಿಟ್ಟು ಮುಂದೆ ಅವ್ರು ವಾಪಸ್ ಬಂದ್ಬಿಟ್ಟು ಮತ್ತು ಆನಂದ್ ಸಣ್ಣ ಮಂಜುನಾಥ್, 4 ವರ್ಷ, ಯಾವ ಸರ್? ಅಮೆಜಾನ್ದಲ್ಲಿ ಕೆಲಸ, ಉಪ್ಪಾರಹಳ್ಳಿ. ಪ್ರಕರಣದ ಪತ್ತೆ ಕಾರ್ಯಕ್ಕೆ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕನ್ನಿಕಾ ಸುಗ್ರೀವಾಲ್, ಐಪಿಎಸ್ ಮತ್ತು ಅಪರ ಪೊಲೀಸ್ ಅಧೀಕ್ಷಕರು ರವಿಶಂಕರ್, ಸಿಆರ್ ಮತ್ತು ಎಚ್ಸಿ ಜಗದೀಶ್ ಮತ್ತು ಕೃಷ್ಣಪ್ಪ ವಿ ಪೊಲೀಸ್ ಉಪಾಧೀಕ್ಷಕರು, ಕೋಲಾರ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮಾಲೂರು ಪೊಲೀಸ್ ಠಾಣೆಯ ರಾಮಪ್ಪ ಬಿ ಗುತ್ತೇರ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.